ಏನ್ ಎಕ್ಸ್ಪೀರಿಯನ್ಸ್ ಅವ್ರು ಯಾಕ್ರಿ ಮಾತಾಡಬೇಕು? ಮಾತಾಡೋಲ್ಲ ಏನ್ ಮಾಡಿದ್ದಾರೆ ಹೇಳಿ? ಒಂದ್ಸತಿ ಹೇಳಿ ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಕೆಲಸ ಮಾಡ್ಬೇಕಂದ್ರೆ ಒಳ್ಳೆ ಮನ್ಸ್ ಬೇಕು, ಸುಮ್ನೆ ಡ್ರಾ ಮಾಡೋದಲ್ಲ. ಒಳ್ಳೆ ಮನ್ಸ್ ಬೇಕು. ಎಲ್ ಬೇಕಾದ್ರೆ ಆಕ್ಟ್ ಮಾಡ್ಬೋದು, ಮಾಡ್ಬೇಕಾದ್ರೆ ಟೈಮ್ಲಿ ಮಾಡ್ಲಿಲ್ಲ. ಇಲ್ಲಿ ಬಂದು ಏನು ಮಾಡ್ಬೇಕಾಗಿಲ್ಲ, ಮಾಡ್ಬೇಕಾದ ಟೈಮ್ ಮಾಡಿದ್ರೆ ಸೂಪರ್ ಸ್ಟಾರ್ ಆಗ್ತಿದ್ರು. ಇವತ್ತೆಂಗೆ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿ ಯಾಕೆ ಇಷ್ಟು ಇಷ್ಟಪಡ್ತೀರಾ ಹೇಳಿ? ಯಾಕೆ ಅವ್ರು ಇಷ್ಟು ಗೌರವ ಕೊಡ್ತೀರಾ? ನಾನೇ ಇರ್ಬೋದು, ರಾಘುನೇ ಇರ್ಬೋದು, ಇಲ್ಲ ಅಪ್ಪುನೇ ಇರ್ಬೋದು, ಯಾಕೆ ರಾಜ್ಕುಮಾರ್ ಒಂದು ಸಾಂಗ್ ಇದೆ ಗೊತ್ತಾ? ಯೋಗವು ಒಂದೇ ಬರುವುದು ಒಮ್ಮೆ, ಯೋಗ್ಯತೆ ಒಂದೇ ಇರುವುದು ಮುಂದೆ. ಆತರ ಯಾವಾಗಲೂ ಅಷ್ಟೇ ನಾವು ಯೋಚನೆ ಮಾಡ್ಬೇಕು ಏನ್ ಮಾಡ್ತೀವಿ ಅಂತ. ಸುಮ್ನೆ ಮಾತಾಡ್ಬಿಡೋ ದೊಡ್ಡ ವಿಷಯ ಅಲ್ಲ. ನಂಗೆ ಒಂದೇ ಒಂದು ಪಾಯಿಂಟ್ ಅರ್ಥ ಆಗ್ತಿಲ್ಲ. ಇವಾಗ ಯಾವ್ದ್ರಲ್ಲಿ ಇಲ್ಲ ಕಾಂಪಿಟೇಷನ್ ಹೇಳಿ? ಸಿನಿಮಾದಲ್ಲಿ ಇಲ್ವಾ? ಸ್ಪೋರ್ಟ್ಸ್ ಇಲ್ವಾ? ಅದಕ್ಕೆ ಪಾಲಿಟಿಕ್ಸ್ ಅಷ್ಟೇನೆ. ಇಬ್ರು ನಿಂತ್ಕೋತಾರೆ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಅದು ನ್ಯಾಯ ತಾನೆ? ನೀವ್ ನಿಲ್ಬೇಕಾದ್ರೆ ನೀವೇನ್ ಕಿಸಿತೀರ ಅಂತ ಹೇಳ್ಬೇಕೇ ಹೊರತು ಇನ್ನೊಬ್ರು ಏನ್ ಕಿಸಿದ್ರು ಅವ್ರೇನ್ ಅದು ಬೇಕಾಗಿಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ನಾನು ಮಾಮೂಲಿ ಮನುಷ್ಯನ ಮಾತಾಡ್ತೀನಿ, ಶಿವರಾಜ್ ಕುಮಾರ್ ತರ ಮಾತಾಡ್ತಿಲ್ಲ ಅನ್ಕೋಬೇಡಿ ದಯವಿಟ್ಟು. ಇವತ್ತು ಅಲ್ಲಿ ಯಾರ್ಯಾರು ಕೇಳಿಸ್ಕೊತಾರೋ ಕೇಳಿಸ್ಕೊಳ್ಳಿ. ಶಿವರಾಜ್ ಕುಮಾರ್ ಮನ್ಸಿಂದ ಹೇಳ್ತಾರೆ. ಶಿವರಾಜ್ ಕುಮಾರ್ ಎಲ್ಲ ಮಾತಾಡ್ತಿರೋದು ಒಬ್ಬ ಮಾಮೂಲಿ ಮನುಷ್ಯನಾಗಿ ಗೀತನ್ ಗಂಡನಾಗಿ ಬಂದು ಮಾತಾಡ್ತೀನಿ ಆಯ್ತಾ? ಸುಮ್ಮನೆ ಬಾಯಿದೆ ಅಂತ ಮಾತಾಡೋದಲ್ಲ. ನಮಗೂ ಬಾಯಿದೆ ಏನ್ ಬೇಕಾದ್ರೆ ಮಾತಾಡ್ಬೋದು, ಅಂತ ಬಾಯಿ ಬರಲ್ಲ ನಮ್ಗೆ. ನಮ್ಮ ತಂದೆ ಹಂಗೆ ಹೇಳ್ಕೊಟ್ಟಿಲ್ಲ ನಮ್ಗೆ ಆ ಸಂಸ್ಕಾರದಲ್ಲಿ ಹುಟ್ಟೋರಲ್ಲ ನಾವು. ಇನ್ನು ಕೇಳಿ ನಾವು ಬಿಟ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀವಿ ಅಂತವ್ರು ನಾವು. ಸುಮ್ಮನೆ ಮಾತಾಡೋದ್ರ ನನ್ಗೆ ಅದು ಅರ್ಥ ಆಗ್ತಿಲ್ಲ. ನೀವು ಇದ್ ಬಗ್ಗೆ ನಿಂತ್ಕೊಂಡಿದ್ರೆ ಮಾತಾಡಿ, ನೀವೇನ್ ಮಾಡಿದ್ರೆ ಮಾಡಿ. ಅವ್ರ ಮನೆ ಇಲ್ಲ, ಇದಿಲ್ಲ, ಯಾಕೆ ಏನ್ರಿ? ಮನೆ ಇದ್ರೇನೆ ಕೆಲಸ ಮಾಡಕ್ಕಾಗದ ರೀ? ನಾವು ಮನೆ ಮಾಡ್ಬೇಕಾಯ್ತು ಜಾಗದಲ್ಲ ರೀ. ನಿಮ್ಮಂತ ಮನುಷ್ಯರ ಹೃದಯದಲ್ಲಿ ಕೆಲಸ ಮಾಡಿದ್ರೆ ಮನೆ ಮಾಡಬೇಕು. ಮನೆ ಮಾಡ್ಕೊಂಡು AC ಇಟ್ಕೊಂಡು ಒಂದು 20 ಗಾಡಿ ಇಟ್ಕೊಂಡು ಒಂದು 10-15 ಸೆಕ್ಯೂರಿಟಿ ಇಟ್ಕೊಂಡು ಏನ್ ಪ್ರಯೋಜನ ಹೇಳಿ? ಸುಮ್ಮನೆ ಮಾತಾಡ್ತಾರೆ. ನನಗೂ ತುಂಬಾ ಹರ್ಟ್. ನಾನು ಮಾತಾಡ್ತಿರ್ಲಿಲ್ಲ ಇವತ್ತು, ಹರ್ಟ್ ಆಯ್ತು ನನಗೆ, ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ನಾನು ಯಾವ ವಿಷಯಕ್ಕೂ ಹೋಗೋನಲ್ಲ. ಸೊ ನೀವು ಯೋಚನೆ ಮಾಡ್ಬೇಕು, ಯಾತಿಕ್ ಮಾಡ್ತೀವಿ, ಏನ್ ಮಾಡ್ತೀವಿ ಬಿಟ್ಬಿಡಿ. ಮನೆ ಇದೆಯೋ? ನಮ್ ಮನೆ ಇದೆ. ತವ್ರ ಮನೆನೇ ಗೀತಂದು ಇದೆ ಮೇಲೆ ಮನೆ ಇರುತ್ತೆ, ಇಲ್ದೇ ಇರ್ತಾರೆ ಹೇಳಿ? ಅವ್ರು ಯೋಚನೆ ಮಾಡ್ಬೇಕು. ಮಾತಾಡ್ಬೇಕಾದ್ರೆ ಸೆನ್ಸ್ ಇಟ್ಕೊಂಡ್ ಮಾಡ್ಬೇಕು. ಸೆನ್ಸ್ ಇದೆ. ಏನೇನೋ ಮಾತಾಡಿದ್ರೆ ನಾವೇನೋ ಮಾತಾಡ್ತೀವಿ ಅವ್ರ ಬಗ್ಗೆ, ಇಲ್ವಲ್ಲ? ಒಂದು ಮಾತಾಡಿದೀವಾ? ಇಲ್ಲ. ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿದ್ದು ಗೀತಾ ನಿಂತಿದ್ದಾರೆ. ಗೀತಾ ಏನ್ ಮಾಡ್ತಾರೆ? ಅವ್ರ ವಿಷಯದಿಂದ ಮಾಡ್ತಾರೆ. ಒಂದು ಭರವಸೆ ಕೊಡ್ತಾರೆ. ಭರವಸೆ ನೀವು ತಗೊಂಡ್ರೆ ಓಟ್ ಕೊಡ್ತೀರ, ಇಲ್ಲಾಂದ್ರೆ ಇಲ್ಲ. ಅಷ್ಟೇ ತಾನೆ? ಇದ್ರಲ್ಲಿ ಏನ್ ಕಳ್ಕೊತೀವಿ? ಏನು ಕಳ್ಕೊಳ್ಳಲ್ಲ. ಒಂದು ಅವಕಾಶ ಕೊಡಿ, ನೋಡಿ ಅವ್ರನ್ನ. ಕಾಂಗ್ರೆಸ್ನವ್ರು ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ, ಏನು ಎಲ್ಲಾ ಭಾಗ್ಯನೂ ಕೊಟ್ಟಿದ್ದಾರೆ. ಅದು ಒಳ್ಳೆ ತರವಾಗಿ ರೀಚ್ ಆಗಿದೆ. ಯಾಕಂದ್ರೆ ಯಾವುದೇ ಸರ್ಕಾರ ಒಂದು ಯೋಜನೆ ಮಾಡಿದಾಗ ಅದು ಜನಗಳಿಗೆ ತಲುಪಿದಾಗ ನಾವು ಅದಕ್ಕೆ ಯಾವಾಗಲೂ ಸಭಾಷ್ ಅಂತ ಹೇಳಲೇಬೇಕು. ಅದು ಕೃತಜ್ಞತೆ. ಅನುಭವಿಸ್ಬಿಟ್ಟ ಇಲ್ಲ ರೀ, ಅದೇನ್ ಸ್ಟೈಲ್ ಅದು ಇಲ್ಲ. ಕೃತಜ್ಞತೆ ತಿಳಿಸ್ಬೇಕು ತಾನೆ? ಅದು ಅವ್ರು ಕೊಟ್ಟಿರೋದು. ಅದು ನಾನಿವಾಗ ಒಂದು ಗ್ಯಾರಂಟಿ ಕೊಡ್ತೀನಿ, ಗೀತನ್ಗೆ ನಾನೇ ಗ್ಯಾರಂಟಿ. ವಿಶ್ವಾಸ ಇಡಿ, ಒಂದ್ಸಲ ಓಟ್ ಹಾಕಿ, ಅವ್ರು ಖಂಡಿತ ನಿಮ್ ಧ್ವನಿಯಾಗಿರ್ತಾರೆ. ಎಷ್ಟು ಹೇಳ್ತಾ ಸ್ವಲ್ಪ ಜನ ನಾವು ಜಾಸ್ತಿ ಹೊತ್ತು ಬರಕಲ್ಲ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ನಮ್ಮೂರಂತ ನಮ್ಗೆ ನಂಬಿಕೆ ಅಷ್ಟೇ. ನೀವೆಲ್ಲ ಇಲ್ಲಿರೋರೆಲ್ಲ ಅಣ್ಣ ತಮ್ಮದಿರು, ಅಕ್ಕ ತಂದಿರು, ನಮ್ಮ ಸ್ನೇಹಿತರ ತರ ಇದ್ದೀರ. ನೀವು ನಮ್ಮನ್ನ ಇದ್ ಮಾಡ್ಕೋಬೇಕು. ನೀವು ಗೀತವ್ರನ್ನ ಕರ್ಕೊಂಡೋಗ್ಬೇಕು. ನಿಮ್ಮ ಮನೆ ಬಗ್ಗೆ ನೀವು ಕರ್ಕೊಂಡೋಗ್ಬೇಕು. ಇಲ್ಲ, ನಾವು ಊರಿನ ಹಳಿಯಾರಿ. ಅದು ನೀವು ಬಂದು ಗೀತನ್ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಹೆಂಗಿದ್ರು ಮಧುನ್ ಕರ್ಕೊಂಡು ಹೋಗಿದ್ರು, ಇವಾಗ ಗೀತನ್ ಕರ್ಕೊಂಡು ಹೋಗ್ಬೇಕು. ಅದು ನಿಮ್ಗೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.